ಕಪ್ಪೆಯ ವಿಷವನ್ನು ತೆಗೆದು ಬಾಣದ ತುದಿಗೆ ಸವರುವುದರ ಮೂಲಕ ಅದನ್ನು ಗಮನದ ಒಳಗಿಟ್ಟು ಜೋರಾಗಿ ಊದುವುದರ ಮೂಲಕ ಪ್ರಾಣಿಗಳನ್ನು ಹಾಗೂ ಪಕ್ಷಿಗಳನ್ನು ಕ್ಷಣ ಮಾತ್ರದಲ್ಲಿ ಮಲಗಿಸುವ ಸಾಮರ್ಥ್ಯವನ್ನು ಕೂಡ ಇದು ಹೊಂದಿದೆ. ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಗ್ರಾಮೀಣ ಪ್ರದೇಶದ ವಸ್ತುಗಳನ್ನು ಪರಿಚಯಿಸುವ ವಿಶೇಷ ಕಾರ್ಯಕ್ರಮ ಗ್ರಾಮೀಣ ನೆನಪುಗಳು. ಇದರಲ್ಲಿ ಪ್ರಮುಖವಾಗಿ ಗ್ರಾಮೀಣ ಪರಿಸರದ ಮರೆಯಾಗುತ್ತಿರುವ ವಸ್ತುಗಳನ್ನು ಅಥವಾ ವಿವಿಧ ಉಪಕರಣಗಳನ್ನು ಪರಿಚಯಿಸುವ ವಿಶೇಷ ಪ್ರಯತ್ನ. ನೀವು ಕೇಳಿ, ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ. ಕೇಳಿ ಗ್ರಾಮೀಣ ನೆನಪುಗಳು. ಗ್ರಾಮೀಣ ನೆನಪುಗಳು. ಗ್ರಾಮೀಣ ನೆನಪುಗಳು. ನೆನಪುಗಳು. ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ಮಾಹಿತಿ ಖಜಾನೆಗೆ ಸ್ವಾಗತ. ದಯವಿಟ್ಟು ನಮ್ಮ ಚಾನೆಲ್ಗೆ ಚಂದಾದಾರರಾಗಿ ಮತ್ತು ನಮ್ಮನ್ನ ಬೆಂಬಲಿಸಿ. ಧನ್ಯವಾದಗಳು. ಆತ್ಮೀಯ ಕೇಳುಗರಿಗಳ ನಮಸ್ಕಾರ. ಇವತ್ತಿನ ಗ್ರಾಮೀಣ ನೆನಪುಗಳು, ಗ್ರಾಮೀಣ ಪರಿಸರದಲ್ಲಿ ಬಳಸುವ ಉಪಕರಣಗಳನ್ನು ಪರಿಚಯಿಸುವ ವಿಶೇಷ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಕೇಳುಗರಿಗೂ ಪ್ರೀತಿಯ ಸ್ವಾಗತ. ಇವತ್ತು ಮತ್ತೊಂದು ಗ್ರಾಮೀಣ ಪರಿಸರದಲ್ಲಿ ಬಳಸುವ ಉಪಕರಣವನ್ನ ಪರಿಚಯ ಮಾಡಿಕೊಳ್ಳೋಣ. ಅದು ಊದುಗವಣೆ. ಊದುಗವಣೆ ಅಂತಕ್ಕಂತಹ ಉಪಕರಣ ಇಂದಿಗೆ ಮರೆಯಾಗಿದೆ. ಈಗ ಎಲ್ಲೂ ಕೂಡ ಸಿಗದೇ ಇರತಕ್ಕಂತಹ ಪರಿಸ್ಥಿತಿಯಲ್ಲಿ ಈ ಉಪಕರಣ ಇರತಕ್ಕಂಥದ್ದು ನಿಜಕ್ಕೂ ಕೂಡ ಅಚ್ಚರಿ ಅನಿಸುತ್ತೆ. ಬನ್ನಿ, ಹಾಗಿದ್ದರೆ ಈ ಉಪಕರಣದ ಮಹತ್ವವನ್ನು ಇನ್ನಷ್ಟು ವಿವರವಾಗಿ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಾವು ನೋಡುವುದರಿಂದ ಮಾತ್ರ ಮಾಹಿತಿ ಸಿಗುವುದಿಲ್ಲ, ಕಿವಿಯಿಂದ ಕೇಳುವುದರಿಂದಲೂ ಮಾಹಿತಿ ಸಿಗುತ್ತದೆ. ಬನ್ನಿ ಕೇಳೋಣ. ಭಾರತ ಸೇರಿದಂತೆ ಇಡೀ ಜಗತ್ತಿನಲ್ಲಿ ಪರಿಸರ ಸಂರಕ್ಷಣೆಯ ಜೊತೆಗೆ ನೈಸರ್ಗಿಕ ಉಪಕರಣಗಳನ್ನು ಬಳಸಿಕೊಂಡು ಕೃಷಿ ಕ್ಷೇತ್ರದಲ್ಲಿ ಕೀಟಗಳಿಂದ, ಪ್ರಾಣಿಗಳಿಂದ ರಕ್ಷಣೆ ಪಡೆಯುವುದು, ಹಾಗೆ ಗ್ರಾಮೀಣ ಪರಿಸರದ ಇಂತಹ ಉಪಕರಣಗಳು ಜಾನಪದೀಯವಾಗಿ, ಸಾಂಸ್ಕೃತಿಕವಾಗಿ ತನ್ನದೇ ಆದಂತಹ ಮಹತ್ವವನ್ನ ಹೊಂದಿರತಕ್ಕಂಥದ್ದನ್ನು ಕೂಡ ಪ್ರಮುಖ ನೆಲೆಯಲ್ಲಿ ಗುರುತಿಸುತ್ತೇವೆ. ಇದೇ ಪ್ರಕಾರವಾಗಿ ರೂಪುಗೊಂಡಿರುವ ಉಪಕರಣ ಅಂದ್ರೆ ಗವಣೆ ಅಥವಾ ಊದುಗವಣೆ ಅನ್ನುವಂತಹ ಉಪಕರಣ. ಗಾಳಿಯ ಮೂಲಕ ವಸ್ತುಗಳನ್ನು ಚಿಮ್ಮಿಸುವುದು ಹಾಗೂ ಬಿಲ್ಲು ಬಾಣದ ರೀತಿಯಲ್ಲಿ ಇದನ್ನ ಬಳಸುವುದು ಹಾಗೂ ಸಂಗೀತ ವಾದ್ಯದ ರೀತಿಯಲ್ಲಿಯೂ ಕೂಡ ಬಳಸ್ತಕ್ಕಂತಹ ಸಾಮರ್ಥ್ಯವನ್ನ ಹೊಂದಿರತಕ್ಕಂತಹ ಒಂದೇ ಒಂದು ಉಪಕರಣ ಊದುಗವಣೆ. ಪ್ರಮುಖವಾಗಿ ಭಾಷಾಶಾಸ್ತ್ರದಲ್ಲಿ ಗುರುತಿಸಿದಾಗ ಈ ಗವಣೆ ಅಂತಕ್ಕಂತಹ ಪದವು ಜಾನಪದೀಯವಾಗಿ ಅಷ್ಟೇ ಅಲ್ಲದೆ ಕರುನಾಡಿನ ಶೈವ ಸಂಪ್ರದಾಯ ಹಾಗೂ ಮರಾಠಿಯ ಹಳೆಯ ಸಂಪ್ರದಾಯಗಳು ಇವೆಲ್ಲ ಆಧಾರದ ಮೇಲೆ ಈ ಪದ ಹುಟ್ಟಿಕೊಂಡಿದ್ದನ್ನ ಪ್ರಮುಖವಾಗಿ ಗಮನಿಸುತ್ತೇವೆ. ಇನ್ನು ಗವಣೆ ಎನ್ನುವ ಪದವನ್ನು ಗ್ರಾಮದ ಒಂದು ವ್ಯಾಪ್ತಿ ಎನ್ನುವ ಅರ್ಥದಲ್ಲಿಯೂ ಕೂಡ ಗುರುತಿಸಲಾಗುತ್ತದೆ. ಅಂದ್ರೆ ಒಂದು ಪಂಚಾಯಿತಿಯ ವ್ಯಾಪ್ತಿ ಅಥವಾ ಒಂದು ದೇವಾಲಯದ ವ್ಯಾಪ್ತಿಯನ್ನ ಗುರುತಿಸುವಾಗ ಗವಣೆ ಎನ್ನುವ ಪದವನ್ನು ಪ್ರಮುಖವಾಗಿ ಬಳಸುತ್ತಾರೆ. ಇದಿಷ್ಟೇ ಅಲ್ಲದೆ ಮತ್ತೊಂದೆಡೆ ಗವಣೆಯನ್ನ ಒಂದು ಹಗ್ಗದ ರೂಪದಲ್ಲಿಯೂ ಕೂಡ ಗುರುತಿಸಲಾಗುತ್ತದೆ. ಹಗ್ಗದ ಸಹಾಯದಿಂದ ಕಲ್ಲನ್ನು ಚಿಮ್ಮಿಸುವ ಒಂದು ವ್ಯವಸ್ಥೆಗೆ ಗವಣೆ ಎನ್ನುವಂತಹ ಹೆಸರನ್ನು ಗುರುತಿಸಲಾಗುತ್ತದೆ. ಒಟ್ಟಿನಲ್ಲಿ ಈ ಒಂದು ಉಪಕರಣವು ಹಲವು ಉದ್ದೇಶಗಳಿಗೆ ಬಳಕೆ ಆಗ್ತಕ್ಕಂಥದ್ದು ಕೂಡ ಗಮನಾರ್ಹ ಸಂಗತಿಯಾಗಿದೆ. ಇದಿಷ್ಟೇ ಅಲ್ಲದೆ ಈ
ಊದುಗೊಳವೆ ಅಂತಕ್ಕಂಥದ್ದೇನಿದೆ, ಈ ಊದುಗೊಳವೆಯಿಂದ ಉಸಿರನ್ನು ಬಿಗಿ ಹಿಡಿದು ಊದುವುದರ ಮೂಲಕ ಕಲ್ಲನ್ನು ಅಥವಾ ಯಾವುದೇ ಸಾಧನವನ್ನು ಚಿಮ್ಮಿಸುವ ಪರಿಕಲ್ಪನೆಯನ್ನು ಪ್ರಮುಖವಾಗಿ ಊದುಗವಣೆಯಲ್ಲಿ ಗಮನಿಸುತ್ತೇವೆ. ಇದಿಷ್ಟೇ ಅಲ್ಲದೆ ಸಂಗೀತ ಪ್ರಕಾರದಲ್ಲಿ ಊದುಗೊಳವೆಯನ್ನು ಪ್ರಮುಖವಾಗಿ ಕೊಳಲು ಎಂಬ ಅರ್ಥದಲ್ಲಿಯೂ ಕೂಡ ಗುರುತಿಸಲಾಗುತ್ತದೆ. ಅಷ್ಟೇ ಅಲ್ಲದೆ ಜೋರಾಗಿ ಶಬ್ದ ಹೊಮ್ಮಿಸುವ ವಾದ್ಯವನ್ನಾಗಿಯೂ ಕೂಡ ಕನ್ನಡ ನಿಘಂಟಿನಲ್ಲಿ ಉಲ್ಲೇಖ ಇರತಕ್ಕಂಥದ್ದು ಗಮನಾರ್ಹ ಸಂಗತಿ. ಇನ್ನು ಪ್ರಮುಖವಾಗಿ ಊದುಗವಣೆಯ ವಿನ್ಯಾಸ ಮತ್ತು ಇದರ ತಾಂತ್ರಿಕತೆಯನ್ನ ಗಮನಿಸಿದಾಗ ಇದು ಒಂದು ಉದ್ದವಾದ ಟೊಳ್ಳಾದ ಒಂದು ಬಿದಿರಾಗಿರುತ್ತದೆ. ಇದು ಸ್ಥಳೀಯವಾಗಿ ದೊರೆಯುವ ಬಿದಿರನ್ನು ಬಳಸಿಕೊಂಡು ಟೊಳ್ಳಾದ ಒಂದು ವಸ್ತುವನ್ನು ಬಳಸಿಕೊಂಡು ಇದನ್ನು ತಯಾರಿಸಲಾಗುತ್ತದೆ. ಉದ್ದನೆಯ ಸಿಲಿಂಡರ್ ಆಕಾರದಲ್ಲಿ ಇದು ಇರುತ್ತದೆ. ಇನ್ನು ಈ ಉಪಕರಣವು ಪ್ರಮುಖವಾಗಿ ಮನುಷ್ಯನ ಶ್ವಾಸಕೋಶದ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತದೆ. ಮನುಷ್ಯನು ಬಾಯಿಯಲ್ಲಿ ಇಟ್ಟು ಜೋರಾಗಿ ಊದಿದಾಗ ಒಳಗಡೆ ಈ ಕೊಳವೆಯ ಒಳಗಡೆ ಇರಿಸಿದ ಬಾಣ ಅಥವಾ ಕಲ್ಲು ಗುರಿಯ ಕಡೆಗೆ ನುಗ್ಗುವುದನ್ನು ಪ್ರಮುಖವಾಗಿ ಗಮನಿಸುತ್ತೇವೆ. ಅಂದಿನ ಕಾಲದಲ್ಲಿ ಹಕ್ಕಿಗಳನ್ನು ಹೊಡೆಯಲು ಪ್ರಮುಖವಾಗಿ ಈ ಉಪಕರಣವನ್ನು ಬಳಸುತ್ತಿದ್ದ ಸನ್ನಿವೇಶವನ್ನು ಪ್ರಮುಖವಾಗಿ ಗಮನಿಸುತ್ತೇವೆ. ಇನ್ನು ಇದರಲ್ಲಿಯೂ ಕೂಡ ಸಾಕಷ್ಟು ಬದಲಾವಣೆಗಳು ಬಂದಿರತಕ್ಕಂಥದ್ದನ್ನು ಕೂಡ ಪ್ರಮುಖವಾಗಿ ಗಮನಿಸುತ್ತೇವೆ. ಅಂದಿನ ಕಾಲದಲ್ಲಿ ಬಾಯಿಯಿಂದ ಊದುತ್ತಿದ್ದ ಊದುಗವಣೆಯು ಇಂದು ಗಾಳಿ ಹಾಕುವುದರ ಮೂಲಕ ಹೆಚ್ಚು ದೂರಕ್ಕೆ ಚಿಮ್ಮಿಸತಕ್ಕಂತಹ ಸಾಮರ್ಥ್ಯ ಇರತಕ್ಕಂತಹ ಊದುಗವಣೆಗಳು ಕೂಡ ರೂಪುಗೊಂಡಿದೆ. ಅಲ್ಯೂಮಿನಿಯಂ, ಲೋಹದಂತಹ ಉಪಕರಣಗಳನ್ನು ಬಳಸಿಕೊಂಡು ತಯಾರುಗೊಂಡಿರ್ತಕ್ಕಂತಹ ಈ ಊದುಗವಣೆಯು ಕ್ರೀಡೆ ಹಾಗೂ ಇನ್ನಿತರ ದಿನನಿತ್ಯದ ಚಟುವಟಿಕೆಗಳಿಗಾಗಿ ಹಾಗೂ ಕೆಲವು ಬಾರಿ ಹಲವು ಕಾಲಗಳಿಂದ ಬಂದಿರತಕ್ಕಂತಹ ಬೇಟೆಗಳು ಇನ್ನಿತರ ಹಲವು ಕಾರ್ಯಗಳಿಗಾಗಿ ಇದನ್ನ ಬಳಸುವುದುಂಟು. ಇನ್ನು ಗ್ರಾಮೀಣ ಪರಿಸರದಲ್ಲಿ ಜನರು ಬೆಳೆಯನ್ನು ರಕ್ಷಣೆ ಮಾಡಲು, ಮಂಗಗಳಿಂದ ರಕ್ಷಣೆ ಪಡೆಯಲು ಹಾಗೂ ಮತ್ತಿತರ ಬೆಳೆಗಳ ನಾಶವನ್ನು ತಡೆಗಟ್ಟಲು ಬಿದಿರು ಗೊಂಬೆಗಳನ್ನು ತಯಾರಿಸುವುದು ಹಾಗೂ ವಿವಿಧ ಊದುಗವಣೆಗಳನ್ನು ಬಳಸಿ ಪ್ರಾಣಿಗಳನ್ನು ಹೆದರಿಸುವುದು ಹಾಗೂ ಸಣ್ಣ ಸಣ್ಣ ಹಕ್ಕಿಗಳನ್ನು ಗುರಿಯಿಟ್ಟು ಹೊಡೆಯಲು ಇದನ್ನು ಬಳಸಲಾಗುತ್ತದೆ. ಇನ್ನು ಪ್ರಮುಖವಾಗಿ ಊದುಗವಣೆ ಅಥವಾ ಕವಣೆಗಳು ಪ್ರಮುಖವಾಗಿ ಗಾವುದ ಅಥವಾ ದೂರವನ್ನು ಅಳೆಯುವ ಮಾಪನವಾಗಿಯೂ ಕೂಡ ಬಳಸುವುದುಂಟು. ಅಂದರೆ ಕೆಲವು ಸಂದರ್ಭಗಳಲ್ಲಿ ಈ ಊದು ಗವಣೆಗಳು ಏನಾಗ್ತವೆ ಅಂದರೆ ಮಾಪನಗಳನ್ನು ಗುರುತಿಸೋದಕ್ಕೆ, ಅಂದರೆ ಇಷ್ಟು ದೂರ ಇರಬೇಕು, ಇಷ್ಟು ದೂರ ಹೋದರೆ ಏನಾಗುತ್ತೆ ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೂ ಕೂಡ ಪ್ರಮುಖವಾಗಿ ಇದನ್ನ ಬಳಸುವುದುಂಟು. ಇಷ್ಟೇ ಅಲ್ಲದೆ ಕೆಲವು ಹಕ್ಕಿಗಳ ಅಧ್ಯಯನಕ್ಕೆ ಹೋಗ್ತಕ್ಕಂತಹ ವ್ಯಕ್ತಿಗಳು ಕೂಡ ಇದನ್ನ ಬಳಸುತ್ತಾರೆ. ಆದರೆ ಇತ್ತೀಚಿನ ಬದಲಾವಣೆಯಿಂದಾಗಿ ಇಲ್ಲಿ ಬಲೆಗಳನ್ನು, ಅದೃಶ್ಯ ಬಲೆಗಳನ್ನು ಬಳಸಿ ಪ್ರಾಣಿಗಳ ಅಥವಾ ಹಕ್ಕಿಗಳ ತೂಕವನ್ನು ಗಮನಿಸುವುದು ಹಾಗೂ ಅದರ ಆರೋಗ್ಯವನ್ನು ಗಮನಿಸುವುದನ್ನ ಪ್ರಮುಖವಾಗಿ ಗಮನಿಸುತ್ತೇವೆ. ಇನ್ನು ಈ ಊದುಗವಣೆಯು ಜಗತ್ತಿನಾದ್ಯಂತ, ವಿಶ್ವದಾದ್ಯಂತ ಬಳಕೆಯಲ್ಲಿರ್ತಕ್ಕಂಥದ್ದನ್ನ ಪ್ರಮುಖವಾಗಿ ಗಮನಿಸುತ್ತೇವೆ. ಬುಡಕಟ್ಟಿನ ಜನರು, ಮೂಲ ಬುಡಕಟ್ಟಿನ ನಿವಾಸಿಗಳು ಪ್ರಾಣಿಗಳನ್ನು ಬೇಟೆಯಾಡುವಂತಹ ಸಂದರ್ಭದಲ್ಲಿ ವಿಷಕಪ್ಪೆಯ ವಿಷವನ್ನು ತೆಗೆದು ಬಾಣದ ತುದಿಗೆ ಸವರುವುದರ ಮೂಲಕ ಅದನ್ನು ಗವಣದ ಒಳಗಿಟ್ಟು ಜೋರಾಗಿ ಊದುವುದರ ಮೂಲಕ ಪ್ರಾಣಿಗಳನ್ನು ಹಾಗೂ ಪಕ್ಷಿಗಳನ್ನು ಕ್ಷಣ ಮಾತ್ರದಲ್ಲಿ ಮಲಗಿಸುವ ಸಾಮರ್ಥ್ಯವನ್ನು ಕೂಡ ಇದು ಹೊಂದಿದೆ. ಇನ್ನು ಇದು ಬೇರೆ ಪ್ರಾಣಿಗಳು ಎಚ್ಚರಗೊಳ್ಳದಂತೆ ತನ್ನ ಕಾರ್ಯವನ್ನ ನಿರ್ವಹಿಸತಕ್ಕಂಥದನ್ನ ಪ್ರಮುಖವಾಗಿ ಗಮನಿಸುತ್ತೇವೆ. ಇನ್ನು ಜಪಾನಿನಲ್ಲಿ ವಿಜುಆಡೋ ಅನ್ನುವಂತಹ ಕಲೆಯ ಮೂಲಕ ಉನ್ನತ ಮಟ್ಟದಲ್ಲಿ ಊದುಗವಣೆ ಬಳಕೆಯಲ್ಲಿರುವುದು ಗಮನಾರ್ಹ
ಸಂಗತಿಯಾಗಿದೆ. ಇದರಲ್ಲಿ ಪ್ರಮುಖವಾಗಿ ಬೇಟೆಯಾಡುವುದಷ್ಟೇ ಅಲ್ಲದೆ ಉಸಿರಾಟ ಹಾಗೂ ಆರೋಗ್ಯದ ಸಮತೋಲನವನ್ನು ಕಾಯ್ದುಕೊಳ್ಳಲು ಕೂಡ ಈ ರುಚಿವಾಡೋ ಅನ್ನುವಂತಹ ಕಲೆ ಪ್ರಕಾರವು ಸಹಾಯ ಮಾಡುತ್ತದೆ. ಅಷ್ಟೇ ಅಲ್ಲದೆ ದಕ್ಷಿಣ ಭಾರತದಲ್ಲಿಯೂ ಕೂಡ ಸಾಕಷ್ಟು ಪ್ರಾಣಾಯಾಮಗಳು ಹಾಗೂ ಉಸಿರಾಟಕ್ಕೆ ಸಂಬಂಧಿಸಿದಂತಹ ಕಾರ್ಯವೈಖರಿಗಳನ್ನು ಮಾಡಲು ಈ ಊದುಗವಣೆಯು ಸಹಾಯ ಮಾಡುತ್ತದೆ. ಇನ್ನು ಆಧುನಿಕತೆ ಮುಂದುವರೆದಂತೆ ಗನ್ಗಳ ರೂಪದಲ್ಲಿ ಈ ಊದುಗೊಳವೆಗಳು ಬಳಕೆಯಲ್ಲಿರ್ತಕ್ಕಂಥದ್ದನ್ನು ಗಮನಿಸ್ತೇವೆ. ಪ್ರಮುಖವಾಗಿ ಬೆಂಗಳೂರು ಮತ್ತು ಬೆಳಗಾವಿಯಲ್ಲಿ ಮಾರುಕಟ್ಟೆಯಲ್ಲಿಯೂ ಕೂಡ ಇದು ಸಿಗುತ್ತದೆ. ಇದು ಪ್ರಮುಖವಾಗಿ ಕಲ್ಲನ್ನಿರಿಸಿ ಒತ್ತುವುದರ ಮೂಲಕ ಅಥವಾ ಗಾಳಿಯನ್ನು ಪಂಪ್ ಮಾಡುವುದರ ಮೂಲಕ ಕಾರ್ಯನಿರ್ವಹಿಸುವುದನ್ನು ಪ್ರಮುಖವಾಗಿ ಗಮನಿಸುತ್ತೇವೆ. ಇಷ್ಟೇ ಅಲ್ಲದೆ ಕೆಲವು ಬಾರಿ ಗ್ರಾಮೀಣ ಪರಿಸರದಲ್ಲಿ ಅಲ್ಯೂಮಿನಿಯಂ ಊದುಗೊಳವೆಗಳು ಪ್ರಮುಖವಾಗಿ ಬೆಂಕಿಯನ್ನು ಊದಲು ಮತ್ತು ಬೆಂಕಿಯ ಜ್ವಾಲೆಯನ್ನು ಹೆಚ್ಚಿಸಲು ಕೈಗಾರಿಕಾ ಪ್ರದೇಶದಲ್ಲಿ ಬಳಕೆಯಲ್ಲಿರತಕ್ಕಂಥದ್ದನ್ನು ಕೂಡ ಪ್ರಮುಖವಾಗಿ ಗಮನಿಸ್ತೇವೆ. ಇನ್ನು ಊದುಗೊಳವೆ ಅಂತಕ್ಕಂಥದ್ದೇನಿದೆ, ಇದು ಹಲವು ವಿನ್ಯಾಸದಿಂದ ಆಧುನಿಕತೆಗೆ ಹೊಂದುತ್ತಿರುವುದು ನಿಜಕ್ಕೂ ಕೂಡ ಬೇಸರದ ಸಂಗತಿ. ಇನ್ನು ಸಂಗೀತ ಕ್ಷೇತ್ರದಲ್ಲಿಯೂ ಕೂಡ ಒಂದು ವಾದ್ಯ ಆಂಧ್ರ ಪ್ರದೇಶ, ಕರ್ನಾಟಕ ಮತ್ತು ತೆಲಂಗಾಣದಲ್ಲಿ ಬಳಕೆಯಲ್ಲಿರ್ತಕ್ಕಂಥದ್ದನ್ನು ಗಮನಿಸ್ತೇವೆ. ಅದು ಪ್ರಮುಖವಾಗಿ ಬ್ಯಾಗ್ ರೀತಿಯಲ್ಲಿ ಆ ವಾದ್ಯವಿದ್ದು ಅದನ್ನು 2 ಕಾಲುಗಳನ್ನು ಅಳವಡಿಸಲಾಗಿದ್ದು ಕೆಳಭಾಗದಲ್ಲಿ ಬಲಕ್ಕೆ ಒಂದು ಊದುಗೊಳವೆಯನ್ನು ಕೊಟ್ಟಿರುತ್ತಾರೆ. ಆ ಊದುಗೊಳವೆಯ ಮೂಲಕ ಉಸಿರನ್ನು ಊದುವುದರ ಮೂಲಕ ಎಮ್ಮೆ ಚರ್ಮದ ಈ ವಾದ್ಯದ ಶ್ರುತಿಯನ್ನು ಕಾಯ್ದುಕೊಳ್ಳಲು ಈ ಊದುಗೊಳವೆಯು ನೆರವಾಗುತ್ತಿದೆ. ಇನ್ನು ಕೊನೆಯದಾಗಿ ಹೇಳೋದಾದ್ರೆ, ಯಾವುದೇ ಉಪಕರಣ ಮರೆಯಾಗುವುದಕ್ಕೂ ಕೂಡ ನಾವೇ ಕಾರಣ. ಯಾಕಂದ್ರೆ ಜಗತ್ತಿನಾದ್ಯಂತ ಇಂದಿಗೂ ಕೂಡ ಸಮರ ಕಲೆಗಳಲ್ಲಿ ಬಳಕೆಯಲ್ಲಿದ್ದು ಸಂಗೀತ ಕ್ಷೇತ್ರದಲ್ಲಿಯೂ ಕೂಡ ಬಳಕೆಯಲ್ಲಿರೋದ್ರ ಜೊತೆಗೆ ಜಾನಪದೀಯ ಕ್ಷೇತ್ರದಲ್ಲಿಯೂ ಕೂಡ ತನ್ನನ್ನು ತಾನು ಗುರುತಿಸಿಕೊಂಡಿರ್ತಕ್ಕಂತಹ ಊದುಗೊಳವೆ ಅಂತಕ್ಕಂತಹ ವಾದ್ಯ ತನ್ನದೇ ಆದ ಮಹತ್ವವನ್ನ ಪಡ್ಕೊಂಡಿದೆ. ಈ ವಾದ್ಯ ಯುದ್ಧ ಕಾಲದಲ್ಲಿ ಶತ್ರುಗಳನ್ನು ಸದೆಬಡಿಯಲು ಅಂದರೆ ಎದುರಿಸಲು ಬಳಸುತ್ತಿದ್ದಂತಹದ್ದನ್ನು ಕೂಡ ಪ್ರಮುಖವಾಗಿ ನೆನೆಯಬಹುದು. ಇಂತಹ ಅಪರೂಪದ ವಾದ್ಯ ಅಥವಾ ಉಪಕರಣ ತನ್ನದೇ ಆದಂತಹ ನೆಲೆಯಲ್ಲಿ ಮತ್ತಷ್ಟು ವಿಶಿಷ್ಟ ಆವಿಷ್ಕಾರಗಳೊಂದಿಗೆ ಇಂದಿಗೂ ಕೂಡ ಬಳಕೆಯಲ್ಲಿ ಅಲ್ಲಲ್ಲಿ ಕಾಣುತ್ತಿರುವುದು ನಿಜಕ್ಕೂ ಕೂಡ ಸಂತೋಷದ ವಿಷಯ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷತೆಯೊಂದಿಗೆ ಭೇಟಿಯಾಗೋಣ. ಅದಕ್ಕೂ ಮೊದಲು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಿ ಕಾರ್ಯಕ್ರಮವನ್ನ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ಮುಂದಿನ ಸಂಚಿಕೆಯಲ್ಲಿ ಸಿಗುವವರೆಗೂ ಜೈ ಹಿಂದ್.